ಎಲ್ಲರೂ ಹೇಮಂತ ಕಾನಕ್ಕೆ ಬಂದು ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಒಬ್ಬೊಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇದು ಈ ಹೊಸ HKK EC ಕಮಿಟಿಯಿಂದ ನಡೆದಂತಹ ಪ್ರಪ್ರಥಮ ಕಾರ್ಯಕ್ರಮ. ಎಲ್ಲರೂ ಕೂಡ ತುಂಬಾ ಮುತುವರ್ಜಿ ವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು, ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ಯಾವುದೇ ಕಾರ್ಯಕ್ರಮ ಆಗಲಿ ಆಡಿಯೋ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಸೊ ಆಡಿಯೋ ವಿಡಿಯೋ ಡಿಪಾರ್ಟ್ಮೆಂಟ್ ನ ವಹಿಸಿಕೊಂಡಿದ್ದಂತಹ ದಿನೇಶ್, ರಘು ಮತ್ತೆ ಸೋಮನಾಥ್ ಅವರಿಗೆ ಧನ್ಯವಾದಗಳು. ಹಾಗೆ ಫೋಟೋಗ್ರಫಿಲಿ ನಮಗೆ ಸಹಾಯ ಮಾಡಿದಂತಹ ದಿಲೀಪ್ ಅವರಿಗೆ ಧನ್ಯವಾದಗಳು. ಹಾಗೆ ಇವತ್ತಿನ MC ಆಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ಸ್ವರ್ಣ ಮೋದಿ ಅವರಿಗೆ ಧನ್ಯವಾದಗಳು. ಅವರು ಸ್ಟೇಜ್ ಡೆಕೋರೇಷನ್ ಕೂಡ ಅವರೇ ವಹಿಸಿಕೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ಅವ್ರಿಗೊಂದು ಚಪ್ಪಾಳೆ ಹಾಕಿದ್ದೇವೆ. ಹಾಗೆ ಎಲ್ಲ ಫುಡ್ ವಾಲಂಟಿಯರ್ಸ್ಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇದಾಗ್ತಿದ್ದಂಗೆ ಎಲ್ಲರೂ ದಯವಿಟ್ಟು ಡಿನ್ನರ್ ಮಾಡ್ಕೊಂಡು ಹೋಗೋದಂತೆ. ಆಮೇಲೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ, ಪುಟ್ಪುಟಾಣಿ ಮಕ್ಕಳು ತಮ್ಮ ಟ್ಯಾಲೆಂಟ್ ನ ತುಂಬಾ ಅಚ್ಚುಕಟ್ಟಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಅದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದ್ರ ಮೂಲಕ ಆಗಿರ್ಬೋದು, ಹಾಡು ಹೇಳೋದ್ರ ಮೂಲಕ ಆಗಿರ್ಬೋದು, ಯಾವುದೇ ಆಗಲಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸಿದಂತಹ ಪೇರೆಂಟ್ಸ್ಗೂ ಕೂಡ ನಾವು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ನಮ್ಮ HKK ಇಲ್ಲಿ ಬರೀ ಹಿಡನ್ ಟ್ಯಾಲೆಂಟ್ ಇದೆ, ಯಾರು ಅಷ್ಟು ಮುಂದೆ ಬರ್ತಿಲ್ಲ. ಬಟ್ ಎಷ್ಟು ಒಳ್ಳೊಳ್ಳೆ ಗಾಯಕರಿದ್ದಾರೆ ನಮ್ಮಲ್ಲಿ ಅಂತ ಗೊತ್ತಾಯ್ತು. ನೀವೆಲ್ಲ ಖಂಡಿತ ಬಾತ್ರೂಮ್ ಸಿಂಗರ್ಸ್ ಅಲ್ಲ, ಸ್ಟೇಜ್ ಮೇಲೂ ತುಂಬಾ ಚೆನ್ನಾಗಿ ಹೇಳ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀರಾ. ಆಮೇಲೆ ಈ ಕಲ್ಚರಲ್ ಕೋಆರ್ಡಿನೇಟರ್ ಆಗಿ ಇವತ್ತಿನ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಂತಹ ರಘು ಸೋಸ್ಲೆ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಅವರು ತಮ್ಮ ಟ್ರ್ಯಾಕ್ಸ್ ಅನ್ನ, ಕರೋಕೆ ಟ್ರ್ಯಾಕ್ಸ್ ಅನ್ನ ಕೊಡೋ ಮೂಲಕ ಎಲ್ಲರಿಗೂ ಮೋಟಿವೇಟ್ ಮಾಡಿದ್ದಾರೆ ಹಾಡು ಹೇಳೋದಕ್ಕೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಹಾಕಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಇವಾಗ ನೀವೆಲ್ಲರೂ ಗೆಸ್ ಮಾಡ್ತಾ ಇರೋ ಸರ್ಪ್ರೈಸ್. ಡಿನ್ನರ್ ರೆಡಿ ಇದೆ. ಡಿನ್ನರ್ ಇಸ್ ನಾಟ್ ಅ ಸರ್ಪ್ರೈಸ್. ದಿನ ತಿಂತೀವಿ, ದಿನ ತಿನ್ನೋದಕ್ಕಿಂತ ಇನ್ನು ಬೇರೆ ತಿಂತೀವಿ ಅಂತ ಅನ್ಸುತ್ತೆ. ಸರ್ಪ್ರೈಸ್ ಇಸ್ ಪ್ರಕಾಶ್ ಪುರಾಣಿಕ್ ಅವರು ಒಂದು ಲಾವಣಿ ಹೇಳೋರಿದ್ದಾರೆ. ಸೊ ಅವಾಗಲೇ ಹೇಳಿದಂಗೆ ಅವರ ಹಾಡುಗಳ ಸೆಲೆಕ್ಷನ್, ಅವರ ಹಾಡಿದ ರೀತಿ, ಅದರ ಭಾವ ಎಷ್ಟು ಸ್ಪೆಷಾಲಿಟಿ ಆಗಿತ್ತು. ಅವಾಗ ಸ್ವಲ್ಪ ಎಲ್ಲ ಮೆಣಸಿಗೆಲ್ಲ ಕಾಲೇಜಿದೆ, ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಇವಾಗ ಅಂಕಲ್ ಹೇಳ್ತಾರೋ ಹಾಡು ದಟ್ ಈಸ್ ಆಲ್ಸೋ ಈಕ್ವಲಿ ಸ್ಪೆಷಲ್. ಏನಕ್ಕೆ ಅಂತಂದ್ರೆ, ಆಸ್ ಎ ಹಸ್ಬೆಂಡ್ ದೇ ಶೋಡ್ ದೇರ್ interest and hello. So how the wife feels about him. So it is one ಲಾವಣಿ ಅಂತಂದ್ರೆ ಇದು ಜನಪದ ಗೀತೆ, ಲೋಕ್ ಸಾಂಗ್, ಹಳ್ಳಿ ಭಾಷೆಗಳಲ್ಲಿ ಹೇಳೋದು. ಅದರೊಳಗೆ ಒಂದು ಹೆಣ್ಣು ಹಸ್ಬೆಂಡ್ ಬಗ್ಗೆ, ಅದರ ಯಜಮಾನರ ಬಗ್ಗೆ ಯಾವ ತರ ಭಾವನೆ ಇಟ್ಟು ಹಾಡು ಕಟ್ಟಿದ್ದಾರೆ, ಅದನ್ನು ಹೇಗೆ ಹೇಳ್ತಾರೆ ಅಂತ. ಇದು ಹಾಡುವ ರೀತಿ ವೆರಿ ವೆರಿ ಡಿಫ್ರೆಂಟ್. ದಟ್ಸ್ ಕಾಲ್ಡ್ ಲಾವಣಿ. ನಾವು ಬಹಳ ಕಡಿಮೆ ಜನ ಕೇಳಿದ್ದಾರೆ ಅದ್ರ ಬಗ್ಗೆ. ಅದನ್ನ ನಮ್ಮ ಮುಂದೆ ಇವತ್ತು ಹಾಡ್ತಾ ಇದ್ದಾರೆ ಪ್ರಕಾಶ್ ಪುರಾಣಿಕ್.